ಮಾಜಿ ಪ್ರಧಾನಿ ದೇವೇಗೌಡರ ಪಾಲಿಗೆ ಚೆನ್ನಮ್ಮನವರು ಭಾಗ್ಯ ದೇವತೆಯಾಗಿದ್ದರು. ಹಾಲು ಜೇನಿನಂತ 72 ವರ್ಷಗಳ ದಾಂಪತ್ಯ ಇದು. ಪ್ರೀತಿಗೆ ಪ್ರೀತಿ, ಕಾಳಜಿಗೆ ಕಾಳಜಿ, ಏಳು ಬೀಳು, ಸುಖ ದುಃಖಗಳಲ್ಲಿ ಭಾಗಿಯಾದ ಪ್ರೀತಿಯ ಅರ್ಧಾಂಗಿಕೆಯ ಅಗಲಿಕೆ ದೇವೇಗೌಡರನ್ನ ಕ್ಷಣ ಕ್ಷಣಕ್ಕೂ ಕುಗ್ಗಿಸ್ತಾ ಇದೆ. ಸಂಪೂರ್ಣ ಮೌನಿಯಾದ ಪತ್ನಿಗೆ ಹೂ ಮುಡಿಸಿ ಹಣೆಗೆ ಕುಂಕುಮ ಇಟ್ಟು ಪೂಜೆ ಮಾಡುವಾಗ ದೇವೇಗೌಡರು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ. ಸೌಭಾಗ್ಯವತಿ ಮುತ್ತೈದೆ ಪೂಜೆ ನೆರವೇರಿಸುವಾಗಲೇ ಅಮ್ಮನ ಉಸಿರು ಹೋಯಿತು ಅಂತ ಹೇಳುವಾಗ ದೇವೇಗೌಡರ ಮಕ್ಕಳು ಸೊಸೆಯಂದಿರು ಕಣ್ಣುಗಳಲ್ಲಿ ಕೋಡಿ ಹರಿದಿದೆ. ಬೆಳಿಗ್ಗೆ ಶಿವನಿಗೆ ಒಂದು ರುದ್ರಾಭಿಷೇಕ ಮಾಡಿ ಆ ದೇವ್ರದ್ದು ಮಲ್ಲಿಗೆ ಹೂವು, ಆಮೇಲೆ ರುದ್ರಾಭಿಷೇಕದ ತೀರ್ಥ ಮತ್ತು ಗಂಧ ಮೂರನ್ನು ತಮ್ಮ ಕೈಯಾರ ತಾಯಿಗೆ ಇಟ್ಬಿಟ್ಟು ಕ್ಷಣದಲ್ಲಿ ಎಲ್ಲ ಪ್ಯಾರಾಮೀಟರ್ಸೂ ಸರಿಯಾದ ರೀತಿಲಿರುವಾಗ, ಅದರಲ್ಲಿ ಏರುಪೇರೇ ಇಲ್ಲ, ಒಬ್ಬ ನಾರ್ಮಲ್ ಮನುಷ್ಯನಿಗೆ ಏನು ಇರಬೇಕಿತ್ತು ಆ ರೀತಿ ಪ್ಯಾರಾಮೀಟರ್ ಇರೋಂಥ ಸಮಯದಲ್ಲಿ ಆ ತಾಯಿ ಜೀವ 2 ಕ್ಷಣ ಅವರು ಇಟ್ಟ ಗಳಿಗೆಯಲ್ಲಿ ಹೋಗುತ್ತೆ ಅಂದರೆ ಅಂಥ ಸಾವು ಯಾರಿಗೂ ಸಿಗಲ್ಲ. ಚೆನ್ನಮ್ಮನವರು ಪರಮಶಿವನ ಪರಮ ಭಕ್ತೆ. ಮನೆಯಲ್ಲಿ ಪೂಜೆ, ಪುನಸ್ಕಾರ, ಧ್ಯಾನ, ಉಪವಾಸ. ಒಮ್ಮೆ ಕಣ್ಮುಚ್ಚಿ ಕೂತರೆ ಲೆಕ್ಕವಿಲ್ಲದಷ್ಟು ಗಂಟೆಗಳ ಕಾಲ ಶಿವನಾಮ ಸ್ಮರಣೆಯಲ್ಲಿ ನಿರತರಾಗಿರುತ್ತಿದ್ರು. ದೊಡ್ಡ ಗೌಡರ ಮನೆಗೆ ಯಾರೇ ಬಂದರೂ ಸತ್ಕಾರ ಮಾಡ್ತಿದ್ರು. ಇನ್ನು ಮನೆಯ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಾಗಿ ಸಲಹುತ್ತಿದ್ದರು. ಸೊಸೆಯಂದಿರನ್ನ ಮಕ್ಕಳಂತೆ ನೋಡಿಕೊಳ್ತಿದ್ರು ಅಂತ ಚೆನ್ನಮ್ಮನವರ ಸೊಸೆ ಭವಾನಿ ರೇವಣ್ಣ ಕಣ್ಣೀರಾಗಿದ್ದಾರೆ. ಇಡೀ ಕುಟುಂಬದಲ್ಲಿ ಅವರೇ ಆಧಾರ ಸ್ತಂಭ. ಮನೆಯಲ್ಲಿ ಆಗು ಹೋಗುಗಳು ಎಲ್ಲ ನೋಡ್ತಿದ್ದಾರೆ ಅವರು.
ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ಭಾಳ ದುಃಖ ತರಿಸುವಂಥ ವಿಷಯ. ನಮ್ಮದು ಮದುವೆ ಆಗಿ 41 ವರ್ಷ ಕಂಪ್ಲೀಟ್ ಆಯಿತು. ಆಗ್ಲಿಂದನೂ ನೋಡಿರೋ ಅಂಥವ್ರು ಇವತ್ತು ಅವರು ಯಾರಿಗೂ ಅತ್ತೆ ಅನ್ನೋ ರೀತಿಯಲ್ಲಿ ಇರ್ತಿರಲಿಲ್ಲ, ಮಾತೃನ ರೂಪದಲ್ಲೇ ಇರ್ತಾಯಿದ್ರು. ಮನೆಯಲ್ಲಿ ಅವ್ರಿಗೆ 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು, 2 ಅಳಿಯಂದಿರು, 4 ಜನ ಸೊಸೆಯರು, ಎಲ್ಲರನ್ನೂ ಸಮತೋಲನದಲ್ಲಿ ತೂಗಿಸ್ಕೊಂಡು ದೇವತೆಯನ್ನ ಕಳೆದುಕೊಂಡು ತಬ್ಬಲಿಯಾಗಿದ್ದೇವೆ ಅಂತ ರೇವಣ್ಣ ಕಣ್ಣೀರು. ಇಲ್ಲಿ ನೋಡಿ, ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಲ್ಲಿ ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ಕೊನೆಯ ಪೂಜೆ ಸಲ್ಲಿಸಿದ ಕ್ಷಣ ಸರ್ಕಾರಿ ಗೌರವದೊಂದಿಗೆ ರಾಷ್ಟ್ರಧ್ವಜ ಹೊದಿಸಲಾಯಿತು. ಪದ್ಮನಾಭನಗರದ ನಿವಾಸದಿಂದ ಹಾಸನದ ಹೊಳೆ ನರಸೀಪುರದವರೆಗೂ ಅಂತಿಮ ಯಾತ್ರೆ ನಡೆಯಲಿದೆ. ರಾತ್ರಿ ಹೊಳೆ ನರಸೀಪುರದ ಚೆನ್ನಮ್ಮನವರ ಪುತ್ರ ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ನನ್ನ ದೇವತೆಯನ್ನ ಕಳೆದುಕೊಂಡೆ ಅಂತ ತಾಯಿ ಚೆನ್ನಮ್ಮರನ್ನ ನೆನೆದು ರೇವಣ್ಣನವರು ಬಿಕ್ಕಳಿಸಿ ಕಣ್ಣೀರಿಟ್ಟಿದ್ದಾರೆ. ಆ ಟೈಮಲ್ಲಿ ಅವರು ಕೆಲವು ಓದ ಮಕ್ಕಳಿಗೆಲ್ಲ ಅನ್ನ ಹಾಕಿದ್ರು. ದೇವತೆ ಕಳ್ಕೊಂಬಿಟ್ಟೆ ಸರ್. ನಮ್ಮ ತಾಯಿ ದೇವತೆ ಇದ್ದಂಗೆ ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ. ಇವತ್ತು ದೇವತೆ ಇಲ್ದಲೇ ನಾವು ತಪ್ಪಲಿ ಆಗಿದ್ದೀನಿ ಸರ್. ದೇವರೇ ಕಾಪಾಡಬೇಕು. ನಮ್ಮ ತಾಯಿನ ಶೃಂಗೇರಿ ದೊಡ್ಡ ಗುರುಗಳು ಚೆನ್ನಮ್ಮನರೇ ಬನ್ನಿ ಅಂತನರು. ಈಗ ಎಲ್ಲಿ ತಾಯಿ ಅಂದ್ರೆ ಅದು ಕೇವಲ ಪದವಲ್ಲ, ಪ್ರೀತಿ, ತ್ಯಾಗ, ಸಹನೆ ಮತ್ತು ಕರುಣೆಯ ಜೀವಂತ ರೂಪ. ಮಗುವಿನ ಜೀವನದ ಮೊದಲ ಗುರು ಅಮ್ಮನ ಹಿತವಚನಗಳನ್ನು ನೆನೆಯುವಾಗ